ದಾರ್ಶನಿಕ ಕವಿ, ಸಂತ ದಾಸ ಶ್ರೇಷ್ಠ, ಭಕ್ತ ಹೀಗೆ ಕರೆಸಿಕೊಳ್ಳುವ ಏಕೈಕ ಮಹಾನ್ ಚೇತನ ಅಂತ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಶ್ರೀ ಭಕ್ತ ಕನಕದಾಸರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಕನಕದಾಸರು ಬದುಕಿ ಬಂದಂತ ರೀತಿ, ಅವರು ಈ ನಾಡಿಗೆ ಕೊಟ್ಟಂತಹ ಹಲವಾರು ವಿಚಾರಗಳು ಅದು ಎಲ್ಲರ ಮನಗಳಲ್ಲಿ ಮನಸ್ಸುಗಳಲ್ಲಿ ನೆಲೆಸಿದ್ದಾರೆ ಅಂತ ಹೇಳುವಂಥದ್ದು. ಈ ಸಮಾಜಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿದಂತಹ ಮಹಾನ್ ದಾರ್ಶನಿಕ ಕನಕದಾಸರು. ಕನಕದಾಸರು ಕೊಟ್ಟಂತಹ ಕೀರ್ತನೆಗಳು ನಮಗೂ ನಿಮಗೂ ಬಹಳಷ್ಟು ಸ್ಫೂರ್ತಿ ಆಗಬೇಕು ಅಂತ ಹೇಳಿ ನನ್ನ ಅಭಿಮತ. 1988ರಲ್ಲಿ ನಾಡಿನ ಮುಖ್ಯಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಿದ್ದರಾಮಯ್ಯನವರು ಹಾಕಿಕೊಟ್ಟ ಮಾರ್ಗದಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ನಾವು ಕನಕದಾಸರ ಜಯಂತಿಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವರಿಗೆ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆ 5 ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಕೊಡ್ತೀವಿ ಅಂತ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರು. ಆ ಮ್ಯಾನಿಫೆಸ್ಟೋಲ್ಲಿ ಹೇಳಿದಂತಹ 5 ಕಾರ್ಯಕ್ರಮಗಳನ್ನ ಇವತ್ತು ಈ ನಾಡಿನ ಜನತೆಗೆ ಕೊಟ್ಟಂತಹ ಶ್ರೇಷ್ಠತೆ, ಆ ಒಂದು ಕೊಡುಗೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸೇರ್ತದೆ. ಈ ರಾಜ್ಯದಲ್ಲಿರುವಂತಹ ಮನೆ ಯಜಮಾನಿಗೆ 2,000 ರೂಪಾಯಿ, ಇಡೀ ರಾಜ್ಯದಲ್ಲಿನ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ, ಅಕ್ಕಿ 5 ಕೆಜಿ ಫ್ರೀ, ಅಕ್ಕಿ 5 ಕೆಜಿ ಹಣ ಫ್ರೀ. ಇಡೀ ರಾಜ್ಯದ ಹೆಣ್ಣು ಮಕ್ಕಳು ರಾಜ್ಯದ ಯಾವುದೇ ಭಾಗಗಳಲ್ಲಿ ಓಡಾಡಬೇಕು ಅಂದ್ರೆ ಬಸ್ ಫ್ರೀ. ಡಿಗ್ರಿ ಮತ್ತೆ ಡಿಪ್ಲೊಮಾ ಓದಂತಹ ಮಕ್ಕಳಿಗೆ 1,500 ಮತ್ತು 3,000 ರೂಪಾಯಿ. ಈ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ಸುಮಾರು 59,000 ಕೋಟಿ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ಲದೆ ಆಗಿದ್ರೆ ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ದನು ಈ ಯೋಜನೆಗಳನ್ನ ಕೊಡಕ್ಕಾಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಹಣಕಾಸು ಸಚಿವನಾದಾಗ ಬಹಳಷ್ಟು ಜನ ಕೂಗ ಆಡಿದ್ರಂತೆ. ಕುರಿಗಳನ್ನೇ ಇಡ್ಸಕ್ಕಾಗ್ದಿರುವಂತ ಕುರುಬರು ಈ ರಾಜ್ಯಕ್ಕೆ ಏನ್ ಬಜೆಟ್ ಕೊಡ್ತಾರೆ ಅಂತ. ಇವತ್ತು ಅದೇ ಜನ ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ, ಒಬ್ಬ ಕುರುಬ ಮುಖ್ಯಮಂತ್ರಿ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಸಮ ಸಮಾಜ ಸೃಷ್ಟಿ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಈ ರಾಜ್ಯದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ಎಲ್ಲರೂ ಸಮ. ಅವನು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಯಾವುದೇ ಜಾತಿ ಜನಾಂಗದ ವ್ಯಕ್ತಿ ಆದ್ರೇನು ನಾವೆಲ್ಲ ಭಾರತೀಯರು ಅಂತ ಹೇಳುವಂಥದ್ದು ಬಸವಣ್ಣವ್ರು ಹೇಳಿದ್ರು 12ನೇ ಶತಮಾನದಲ್ಲಿ. ಅದನ್ನೇ 14ನೇ ಶತಮಾನದಲ್ಲಿ ಕನಕದಾಸರು ಹೇಳಿದ್ದು. 19ನೇ ಶತಮಾನದಲ್ಲಿ
ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದು. ಇವತ್ತು ಅದೇ ಧ್ಯೇಯಗಳನ್ನ ಇಟ್ಕೊಂಡು ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿ ನಾವೆಲ್ಲರೂ ಒಂದೇ ಅಂತ ಹೇಳಿ ತನ್ನ ಆಡಳಿತದಲ್ಲಿ ಇವತ್ತು ಅನ್ವಯ ಮಾಡಿಕೊಂಡು ಅದನ್ನ ಇಡೀ ಜನಕ್ಕೆ ಆ ಒಂದು ಶಕ್ತಿಯನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾವು ಸಿದ್ದರಾಮಯ್ಯನವ್ರನ್ನ ಬಹಳಷ್ಟು ಜನ ಈಗ ಹೇಳಿತಾರೆ, ಒಂದು ಜಾತಿಗೆ ಸೇರಿದಂತ ವ್ಯಕ್ತಿ, ಒಂದು ಕೋಮಿಗೆ ಸೇರಿದಂತ ವ್ಯಕ್ತಿ. ಅದೆಲ್ಲ ವಿರೋಧ ಪಕ್ಷದವರು ಮಾಡುವಂತಹ ಕುಹಕ ಟೀಕೆ. ಇದು ನಿಮ್ಗೆಲ್ಲ ಗೊತ್ತಾಯ್ತು ತಾನೆ? ಗೊತ್ತಾಯ್ತೋ ಇಲ್ಲೋ? ಇದನ್ನ ಗೊತ್ತಿಲ್ಲ ಅಂದ್ರೆ ಎದ್ದೋಗ್ಬೋದು. ಆದ್ರಿಂದ ಈಗ ನಾನು ಒಂದ್ಸರಿ MLA, 2 ಸರಿ MLA, 1 ಸರಿ MLC ಆದೆ. ನನಗೆ ಸಹಾಯ ಮಾಡಿದ್ರು ಸಿದ್ದರಾಮಯ್ಯ. ವರ್ತೂರು ಪ್ರಕಾಶ್ ಅವರು ಕೋಲಾರದಲ್ಲಿ MLA ಆಗಿದ್ರು, ಸಹಾಯ ಮಾಡಿದ್ರು. ಕೊಟ್ಟೂರು ಮಂಜು MLA ಆದ್ರು, ಸಹಾಯ ಮಾಡಿದ್ರು ಸಿದ್ದರಾಮಯ್ಯ. ನಮ್ಮ ಅನಿಲ್ ಕುಮಾರ್ MLA ಆದ್ರು, ಸಹಾಯ ಮಾಡಿದವರು ಸಿದ್ದರಾಮಯ್ಯ. ಮುಂಚೆ KH ಮುನಿಯಪ್ಪ ಅವರು ಇಲ್ಲಿ MP ಆಗಿದ್ರು, ಸಹಾಯ ಮಾಡಿದ್ದು ಸಿದ್ದರಾಮಯ್ಯ. ಬರೀ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ. ಇವತ್ತು ಹಲವಾರು ಜಾತಿ ಜನಾಂಗಗಳ ಜೊತೆ ಇಟ್ಕೊಂಡು ಕೋಲಾರದವರೇ ಆದ ನಜೀರ್ ಅಹಮದ್ ಅವರನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು. ಇದು ಮಾಡಿದ್ರು ಸಿದ್ದರಾಮಯ್ಯ. ಆದ್ರಿಂದ ಪ್ರಭಾಕರ್ ನಿಮ್ಮೂರೇ ಬಿಡಪ್ಪ, ಪ್ರಭಾಕರ್ ಯಾವತ್ತು ನಿಮ್ಮೂರೇ. ಪ್ರಭಾಕರ್ ಈ ಊರಿನ ಮಗ, ಕೋಲಾರದ ಹೆಮ್ಮೆಯ ಪುತ್ರ. ಪ್ರಭಾಕರ್ ಅವ್ರನ್ನ ಸಹ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ನಿಮ್ಗೆ ಮುಖ್ಯಮಂತ್ರಿಗಳಾದ್ಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಆಗಿರ್ಲಿಲ್ಲ. 2 ಪ್ರಮಾಣ ವಚನ ಪ್ರಭಾಕರ್ ತಗೊಂಡಿದ್ದು, ಕ್ಯಾಬಿನೆಟ್ ದರ್ಜೆ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಆಗಿ. ಆದ್ರಿಂದ ನಾನು ಇಷ್ಟೇನೇ ಹೇಳಕ್ ಬಯಸ್ತೀನಿ, ಕುರುಬ ಸಮಾಜ ಅಂದ್ರೆ ನಾವು ಆಲ್ಮತಸ್ಥರು ಅಂದ್ರೆ ಹಾಲಿನಷ್ಟೇ ಬಿಳುಪು, ಹಾಲಿನಷ್ಟೇ ಶುದ್ಧ. ನಮ್ಮಲ್ಲಿ ಮೋಸ ಗೊತ್ತಿಲ್ಲ. ಈ ನಾನಾಗ್ಲಿ, ಈ ವರ್ತೂರ್ ಪ್ರಕಾಶ್ನಾಗ್ಲಿ, ನಾವೇನಾದ್ರೂ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ನೀವು ತಪ್ಪಾಗಿ ತಿಳ್ಕೊಬೇಕಾಗಿಲ್ಲ. ಅಂದ್ರೆ ನಮ್ಮಲ್ಲಿ ಮೋಸ ಇಲ್ಲ ಅಂತ ಅರ್ಥ. ಅದು ನಮ್ಗೆ ಮೋಸ ಹೇಳ್ಕೊಟ್ಟಿಲ್ಲ, ಇನ್ನೊಬ್ಬರಿಗೆ ಚಾಕು ಹಾಕೋದಂತ ಹೇಳ್ಕೊಟ್ಟಿಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾಡ್ರಿ ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಮ ಕುಲಗುರುಗಳು ರೇವಣ ಸಿದ್ದೇಶ್ವರ. ಆದ್ರಿಂದ ನಾನು ಈ ಸಂದರ್ಭವನ್ನ ಬಳಸ್ಕೊಂಡು ರಾಜ್ಯ ಸರ್ಕಾರ ಏನ್ ಮಾಡಿದೆ, ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ, ನಾನು ಕಾಂಗ್ರೆಸ್ ಸರ್ಕಾರದ ಸಚಿವನಾಗಿ ನಿಮ್ಗೆ ಹೇಳ್ತಾ ಇಲ್ಲ, ನಿಜವಾಗಿ ಏನು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಕೊಡುಗೆ ಏನಿದೆ ಅದನ್ನ ನಿಮ್ಗೆಲ್ಲ ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಅತಿ ಹೆಚ್ಚಿನ ಕೆಲಸಗಳಾಗ್ಲಿ, ಅಭಿವೃದ್ಧಿ ಕೆಲಸಗಳಾಗ್ಲಿ, ನಿಮ್ಮೆಲ್ಲರ ಜೊತೆ ಪಕ್ಷ ಭೇದ ಇಲ್ಲ, ಕಾನ್ಸ್ಟೆನ್ಸಿ ಅದು ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ನಿಮ್ಮ ಇಡೀ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಜಾತಿ ಪಕ್ಷ ಇಲ್ಲ. ನಿಮ್ಮ ಕ್ಷೇತ್ರದ MLA ಆಗಿ ಮಂಜುನಾಥ್ ಇದ್ದಾರೆ, ನಿಮ್ಮ ಲೋಕಸಭಾ ಕ್ಷೇತ್ರದ MP ಆಗಿ ಮಲ್ಲೇಶ್ ಬಾಬು ಅವರಿದ್ದಾರೆ, ನಿಮ್ಮ ಮಾಜಿ ಸಚಿವರಾದ ವರ್ತೂರ್ ಪ್ರಕಾಶ್ ಇದ್ದಾರೆ, ಇಂದ್ರ ಗೋವಿಂದರಾಜ್ ಇದ್ದಾರೆ, ನಮ್ಮ ಅನಿಲ್ ಕುಮಾರ್ ಇದ್ದಾರೆ. ನಾವೆಲ್ಲರೂ ಸೇರಿ ಕೋಲಾರ ಕ್ಷೇತ್ರವನ್ನ, ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಂದೇ ಒಂದು ಮಾತು ನಾನು ನನ್ನ ಮಂದಾಳದಿಂದ ಹೇಳ್ತಾ ಇರೋದು, ಇಡೀ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ನಗರದಲ್ಲಿ ಇವತ್ತು ಮುಸ್ಲಿಮ್ರು, ಶೆಡ್ಯೂಲ್ ಕಾಸ್ಟು ಇವರೆಲ್ಲ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ, ಒಕ್ಕಲಿಗರು ಎಲ್ಲ ಇದ್ದಾರೆ. ಎಲ್ಲರೊಟ್ಟಿಗೆ ನೀವು ಅಣ್ಣ ತಮ್ಮಂದ್ರ ತರ ಜೀವನ ಮಾಡಬೇಕು, ಎಲ್ರು ನಮ್ಮವರೇ ಅಂತ ತಿಳ್ಕೋಬೇಕು.
ಅವ್ರು ಏನಾದ್ರು ತಿಳ್ಕೊಳ್ಳಿ. ಆದ್ರೆ ನಾವು ನಮ್ಮ ಹಿರಿಯರು ಕನಕದಾಸರು ಏನು ನಮ್ಗೆ ಆದಿ ಹಾಕೊಟ್ಟಿದ್ರು ಆ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಷ್ಟೇ ನನ್ನ ಒಂದು ಅಭಿಮತ. ನಿಮ್ದು ಯಾವುದೇ ಕೆಲಸಗಳಿದ್ರೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ. ಮತ್ತೆ 2 ಕೋಟಿ ರೂಪಾಯಿ ನಿಮ್ಮ ಹಾಸ್ಟೆಲ್ಗೆ ಈಗಾಗಲೇ ಈ ವರ್ಷ ಮಂಜೂರು ಮಾಡಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಹತ್ರ ನಾನೇ ರಿಕ್ವೆಸ್ಟ್ ಮಾಡಿ 2 ಕೋಟಿ ಈಗಾಗಲೇ ಬಿಡುಗಡೆ ಮಾಡಿದೆ. ಅಲ್ಲ, ನಿಮ್ಮ ಅಕೌಂಟಿಗೆ 50 ಲಕ್ಷ ಬಂದೈತೆ, ಬಟ್ 2 ಕೋಟಿ ಸ್ಯಾಂಕ್ಷನ್ ಆಗೈತೆ. ಇನ್ನು ಎಷ್ಟೇ ದುಡ್ಡು ಬೇಕಾದ್ರೂ ಆ ದುಡ್ಡು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ಆ ಕೆಲಸಗಳನ್ನ ನಾನು ಮಾಡ್ತೀನಿ. ಈಗ MLA, MLC, MP ಯಾರಿದ್ದಾರೆ ಅವ್ರ ಹತ್ರನೂ ಸ್ವಲ್ಪ ದುಡ್ಡು ತಗೊಳ್ಳಿ. ಮಲೇಶ್ ಬಾಬು ಅವರೇ ಸ್ವಲ್ಪ ಹಾಕ್ಕೊಡ್ರಿ. ಎಲ್ಲ MP ಅವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಅನಿಲ್ ಕೊಟ್ಟವ್ರೆ, ಮಂಜು ಕೊಟ್ಟವ್ರೆ, MP ಅವ್ರು ಕೊಡ್ರಿ. ಇಂಚರ ಅವ್ರೇನ್ ನಿಮ್ ಜೊತೆಲಿ ಇರ್ತಾರೆ, ಅವ್ರು ಕೊಡ್ತಾರೆ. ನಾನೇನ್ ಬೇಕಾಗಿಲ್ಲ. ಅವ್ರು ನಿಮ್ಮೂರವ್ರೆ ನಿಮ್ಗೆ ಎನಿ ಟೈಮ್ ಇನ್ನ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೂರವ್ರೆ ಅವ್ರು ಎನಿ ಟೈಮ್ ಕೊಡ್ತಾರೆ. ಅದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಇಷ್ಟು ಮಾತುಗಳನ್ನ ಹೇಳಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಯಾವುದೇ ಕೆಲಸಗಳಿಗೆ ಜಿಲ್ಲಾಡಳಿತ ಅದು ಸ್ಪಂದಿಸ್ತೈತೆ. ಮತ್ತೆ ಹೊಸ ಕಟ್ಟಡ ನಾನು MLA ಹೇಳ್ತಾ ಇದ್ದೆ, ಮತ್ತೆ ಒಂದು 10 ಕೋಟಿ ಅಲ್ಲ ಮಂಜು ಇದು ಕೊಟ್ಟಿದ್ದು, ಒಳಗಡೆ 10 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಿಮ್ಮ ಹಾಸ್ಪಿಟ್ಲಿಗೆ ಇದು ಮಾಡ್ಲಿ, ಉನ್ನತೀಕರಣ ಮಾಡ್ಲಿ. ಇವತ್ತು 100 ಕೋಟಿಗೂ ಹೆಚ್ಚು ಹಣವನ್ನ ಕೋಲಾರ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ. ಮತ್ತೆ ನನ್ನ ಇಲಾಖೆ ಅಂತಾನೆ ಸುಮಾರು 70 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಅದ್ ಬಿಟ್ಟು ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಈ ಒಂದೇ ವರ್ಷದಲ್ಲಿ ಕೋಲಾರ ನಿಮ್ಮ ಕ್ಷೇತ್ರಕ್ಕೆ ಬಂದಿರುವಂತ ಹಣ 170 ಕೋಟಿ ರೂಪಾಯಿ. ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಅಭಿವೃದ್ಧಿಗೆ ಯಾವುದೇ ರಾಜಕಾರಣ ಅಡ್ಡಿ ಆಗ್ಬಾರ್ದು. ನಾನಾಗ್ಲಿ, ಪ್ರಕಾಶ್ ಆಗ್ಲಿ, ಮಂಜು ಆಗ್ಲಿ ಚುನಾವಣೆಗೆ ಮಾತ್ರ ನಮ್ದು ರಾಜಕೀಯ. ಅದ್ ಬಿಟ್ರೆ ಅಭಿವೃದ್ಧಿಗೆ ನಮ್ಮ ಒತ್ತು. ಇದನ್ನ ತಾವೆಲ್ಲ ಮಂದಟ್ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೊಂದು ವಿಜೃಂಭಣೆಯಿಂದ ಈ ಕನಕ ದಾಸೋತ್ಸವನ್ನ ಇವತ್ತು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದೀರಿ. ನಾನು ಈಗಾಗಲೇ ಪ್ರಕಾಶ್ ಕೇಳ್ತಾ ಇದ್ದೆ, ಈ ರೋಡೆಲ್ಲ ಬಿಸಿಲಲ್ಲಿ ಕುತ್ಕೊಂಡ್ಬಿಟ್ಟವ್ರೆಲ್ಲ ಯಾಕೆ ಹಿಂಗೆ ಅಂತ ನೆಕ್ಸ್ಟ್ ಹಾಕ್ಸ್ಬೇಕು ಇದಕ್ಕೆ ಶಾಮ್ಯಾನ. ನಾವೆಲ್ಲ ಇಲ್ಲಿ ನೆಳ್ಳ ಕುತ್ಕೊಂಡ್ಬಿಟ್ಟು ಎಲ್ಲ ಬಿಸಿಲಲ್ಲಿ ಕುತ್ಕೊಂಡ್ಬಿಟ್ರೆ ಅದು ಬೇಜಾರಾಗ್ತದೆ. ಆದ್ರಿಂದ ಒಂದಷ್ಟು ಪರ್ಮಿಷನ್ ತಗೊಂಡು ಆ ದಾರಿ ಬಿಟ್ಬಿಟ್ಟು ಈ ಕಡೆ ಮುಖ ಮಾಡಿ ಹಾಕ್ಬೇಕು. ಏನಪ್ಪ ಅಧ್ಯಕ್ಷರೇ, ಮುನಿಯಪ್ಪ, ಮಧು, ನೀವೇ ತಾನೇ ಇಲ್ಲಿ ನೋಡೋದು, ಎಲ್ಲ ಮಾಡ್ಬೇಕು ನೆಕ್ಸ್ಟ್. ಅದರಿಂದ ಆಂಬ್ಯುಲೆನ್ಸ್ ಹೋಗೋ ದಾರಿ ಬಿಟ್ಬಿಟ್ಟು ಈ ಕಡೆ ಹಾಕ್ಬೇಕು. ಇವತ್ತು ಬಹಳಷ್ಟು ಟ್ಯಾಬ್ಲೆಟ್ಸ್ ನಮ್ಮ ದೇವರುಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ, ನನ್ನ ಮಾತುಗಳನ್ನ ನೀವೆಲ್ಲರೂ ಸಾವಧಾನವಾಗಿ ಕೇಳಿದ್ದಕ್ಕಾಗಿ, ಅದು ಬಿಸಿಲಲ್ಲಿ ನಿಂತ್ಕೊಂಡು ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಿ, ನನಗೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈಗ ಮುಖ್ಯವಾದ ಕಾರ್ಯಕ್ರಮ ಇದೆ. ನಮ್ಮ ಮುನಿಯಪ್ಪ ಹೇಳ್ತಾ ಇದ್ರು, ಈಗ ನಮ್ಮ ಒಂದು ಸಂಘಕ್ಕೆ ಒಂದು 4 ಕೋಟಿ ರೂಪಾಯಿ ನಾನೇ ಕೊಟ್ಟು ಕಟ್ಸಿದೀನಿ ಶ್ರೀನಿವಾಸ್ ನಗರ. ಆ ಕಾರ್ಯಕ್ರಮ ನಾನು ಹೋಗ್ಬೇಕಾಗಿರೋದ್ರಿಂದ ಅದಕ್ಕೆ ಫಸ್ಟ್ ನಾನು ಮಾತಾಡಿದೆ, ಏನ್ ಕಟ್ಟಿ ಮಾಡ್ಸಪ್ಪ ಅವರೆಲ್ಲ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141 666685.